ಪುಕೆಟಲ್ಲಿ ಇನ್ನೂ 2 ಡೇಸ್ ಇದೆ, ಅದಕ್ಕೋಸ್ಕರ ಇಲ್ಲೇ ಕಂಪ್ಲೀಟ್ ಎಷ್ಟು ನೈಟ್ಸು 3-4 ನೈಟ್ಸ್ ಇಲ್ಲೇ ನಾವು ಬುಕ್ಕಿಂಗ್ ಮಾಡ್ಕೊಂಡಿರೋದು. ಊಟ ಮಾಡೋಣ ಅಂತ ಇಲ್ಲಿ ಹೊರಗಡೆ SB ಲಿವಿಂಗ್ ಪ್ಲೇಸಲ್ಲಿ ಗಾರ್ಡನ್ ಏರಿಯಾ ಇದೆ, ಅಲ್ಲಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ನಾನು ನಿಮಗೆ ತೋರಿಸ್ತೀನಿ ವ್ಯೂ ಹೇಗಿದೆ ಅಂತ. ಇವತ್ತಿನ ಡಿನ್ನರ್ ಬಂದು ಚಪಾತಿ ಆಮೇಲೆ ಎಗ್ ಕರಿ. ಸೊ ಇಂಡಿಯನ್ ರೆಸ್ಟೋರೆಂಟ್, ನಾನು ಕೊಹಿನೂರ್ ಅಂತ ನಾನು ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ಲ, ಅಲ್ಲೇ ಹೋಗಿ ತೊಗೊಂಡು ಬಂದಿದ್ದು. ಯಾಕೆ ಅಂದರೆ ನಮಗೆ ಊಟ ಇಲ್ಲಿ ಎಲ್ಲೂ ಸೆಟ್ ಆಗ್ತಾ ಇಲ್ಲ. ಸೊ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿ ಅಲ್ಲೇ ದೂರ ಇದೆ ಇಲ್ಲ ನಾವಿರೋ ಪ್ಲೇಸಿಂದ, ಅಂದರೆ ಒಂದು ಅರ್ಧ ಗಂಟೆ ಜರ್ನಿ ಅಂದರು. ಅಲ್ಲಿ ಹೋಗಿ ನಾವು ತೊಗೊಂಡು ಬರ್ತಾಯಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಗ್ರ್ಯಾಬ್ ಅಂತ ಯೂಸ್ ಮಾಡ್ತಾರೆ ಫುಡ್ ಡೆಲಿವರಿಗೆ, ಅದು ಕೂಡ ಬರಲ್ಲ ಅಲ್ಲಿಂದ ಇಲ್ಲಿ. ಸೊ ನಾವೇ ಹೋಗಿ ಫುಡ್ನ ತೊಗೊಂಡು ಬರ್ತೇವೆ. ಹಾಯ್ ಗಾಯ್ಸ್ ನಾನಿವಾಗ ರೆಡಿ ಆಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಫಿಫಿ ಐಲ್ಯಾಂಡ್ ಟೂರ್ಗೆ. ನಾನಿವಾಗ ರೆಡಿ ಆಗಿದ್ದೀನಿ. ಯಾಕಪ್ಪ ಅಂದರೆ ಫಿಫಿ ಐಲ್ಯಾಂಡ್ ಟೂರ್ಗೆ ಹೊರಟಿದ್ದೀನಿ. ಅದಕ್ಕೆ ಪ್ಯಾಕೇಜ್ ಎಲ್ಲ ಬುಕ್ ಮಾಡಬೇಕು. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ಹೋಗ್ತಾ ಕೊಡ್ತೀನಿ ನಿಮಗೆ. ಇನ್ನೂ ಬಂದಿಲ್ಲ, ನಮ್ಮ ಒಂದು ಏನು ಪಿಕಪ್ ಮಾಡ್ತಾರೆ ಆ ಒಂದು ಕಾರ್ ಇನ್ನೂ ಬಂದಿಲ್ಲ. ಸೊ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಇವಾಗ ತಾನೇ ರೆಡಿ ಆದೆ. ಎಕ್ಸಾಕ್ಟ್ ಟೈಮ್ ಅವರು 8 o'clock ಅಂತ ಹೇಳಿದ್ದಾರೆ. ಇವಾಗ 7:30 ಆಗ್ತಾಯಿದೆ. ನಾನು ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಫಿಫಿ ಐಲ್ಯಾಂಡ್ ಹೇಗಿದೆ ಅಂತ. ಗೈಸ್ ಮಾರ್ನಿಂಗ್ 8 o'clock ಬರ್ತೀವಿ ಅಂದಿದ್ರು. ಸೊ ಎಕ್ಸಾಕ್ಟ್ ಟೈಮಿಗೆ ಬಂದಿದ್ದಾರೆ. ನಾವಿವಾಗ ಹೊರಡ್ತಾ ಇದ್ದೀವಿ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ನನಗೆ ತುಂಬ ಕ್ಯೂರಿಯಸ್ ಇದೆ ಹೇಗಿರ್ಬೋದು ಫಿಫಿ ಅಂತ. ಸೊ ಹೋಗೋಣ ಬನ್ನಿ. Go to PP or Jambon? PP. ಗೈಸ್ ನಾವು ಇಲ್ಲಿ ರೀಚ್ ಆಗಿದ್ದೀವಿ. ಅಂದರೆ ಇನ್ನೂ 40 minutes ಆದಮೇಲೆ ನಮಗೆ ಕರ್ಕೊಂಡು ಹೋಗ್ತಾರೆ ಫಿಫಿಗೆ. ಸೊ ಅಲ್ಲಿ ಬ್ರೇಕ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ರೆಡ್, ಕಾಫಿ, ಟೀ, ಟೋಸ್ಟ್ ಎಲ್ಲ ಇದೆ. Jumping, sightseeing at Fifi Island and James Bond Island. That's why for the people who like very dangerous when we go to swim, when we go snorkeling. ಗೈಸ್ ಇವ್ರ ಹೆಸರು ಬಂದು ಸ್ಯಾಂಡಿ ಅಂತ. ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಫಿಫಿ ಟೂರ್ದು, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ನೋಡ್ತೀವಿ ಅಂತ, ಆ್ಯಂಡ್ ಆ್ಯಕ್ಟಿವಿಟೀಸ್ ಏನೇನಿದೆ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಇವತ್ತಿನ ಗೈಡ್ ಬಂದು ಇವರೇ ನಮಗೆ, ಸ್ಯಾಂಡಿ ಅಂತ. ಗೈಸ್ 40 minutesವರೆಗೂ ಬ್ರೇಕ್ ಕೊಟ್ಟಿದ್ರು. ಆ ಒಂದು ಬ್ರೇಕಲ್ಲಿ ಟೋಸ್ಟ್, ಕಾಫಿ, ಟೀ ಇದೆಲ್ಲ ತಗೊಂಡು ನಾವಿವಾಗ ಹೊರಟಿದ್ದೀವಿ ಸ್ಪೀಡ್ ಬೋಟ್ ಹತ್ರ. ಈ ಒಂದು ಸ್ಪೀಡ್ ಬೋಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಆಮೇಲೆ ಫಿಫಿ ಟೂರ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಲೆಟ್ಸ್ ಗೋ. ತುಂಬಾ ಆ್ಯಕ್ಟಿವಿಟೀಸ್ಗಳೆಲ್ಲ ಇದ್ವು, ಅವೆಲ್ಲ ಆಟ ಆಡಿದ್ವಿ. ಅದೆಲ್ಲ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಮೊಬೈಲ್ ಹಾಳಾಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬ್ಯಾಗಲ್ಲಿ ತೆಗೆದಿಟ್ಕೊಂಡ್ಬಿಟ್ಟಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಗೈಸ್, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಐಲ್ಯಾಂಡ್ ಅಂತ. ಗೈಸ್ ಈ ಪ್ಲೇಸ್ ನೇಮ್ ಬಂದು ಮಂಕಿ ಬೀಚ್ ಅಂತ. ಇದು ಕೂಡ ಒಂದು ಐಲ್ಯಾಂಡ್. ಇದು ಎದಕ್ಕಪ್ಪ ಫೇಮಸ್ಸು ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಮಂಕೀಸ್ ಇರುತ್ತೆ, ಅದಕ್ಕೆ ಇದ್ರ ನೇಮ್ ಬಂದು ಮಂಕಿ ಬೀಚ್ ಅಂತ. ಇದಾದಮೇಲೆ ನೆಕ್ಸ್ಟ್ ಐಲ್ಯಾಂಡ್ಸ್ ಎಲ್ಲ ತೋರಿಸ್ತಾರೆ. ಅಲ್ಲಿ ಸ್ನಾರ್ಕ್ಲಿಂಗ್ ಎಲ್ಲ ಮಾಡಿದ್ವಿ ನಾವು.
ಸೊ ಇದೆಲ್ಲ ಮಂಕೀಸ್ ಎಲ್ಲ ನೋಡೋದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟ್ ಸ್ಟಾಪಲ್ಲಿ ಸ್ನಾರ್ಕ್ಲಿಂಗ್ ಎಲ್ಲ ಮಾಡಿದ್ವಿ. ಸಿಕ್ಕಾಪಟ್ಟೆ ಸಖತ್ ಎಂಜಾಯ್ಮೆಂಟ್ ಇತ್ತು. Is this veg? Is this vegetarian? No, coconut. Vegetarian. No. ಗೈಸ್, ನಾವಿವಾಗ ವಾಪಸ್ ಪುಕೆಟಿಗೆ ಹೋಗೋದಕ್ಕೆ ಇನ್ನೊಂದು ಬೋಟಿಗೆ ಬಂದಿದ್ವಿ. ಫುಲ್ಲು ನೆಂದೋಗ್ಬಿಟ್ಟಿದ್ವಿ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಹೊರಗಡೆ ಬಂದೆ. ಗೈಸ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನನಗಂತೂ ಸ್ಪೀಡ್ ಬೋಟ್ಗಿಂತಲೂ ಕ್ರೂಸ್ ತುಂಬಾ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ಅದೇ ಫಿಫಿ ಐಲ್ಯಾಂಡ್. ವಾವ್ ಗೈಸ್, ನೋಡ್ತಾ ಇದ್ದೀರಾ ವ್ಯೂ ಹೇಗಿದೆ ಅಂತ? 2 ಕಣ್ಣು ಸಾಲದು, ಅಷ್ಟೊಂದು ಚೆನ್ನಾಗಿದೆ. ಇಷ್ಟೊತ್ತು ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ಕ್ರೂಸಲ್ಲಿ ನಾವು ವಾಪಸ್ ಹೋಗ್ತಾ ಇದ್ದೀವಿ ಪುಕೆಟ್ಗೆ. ಇಲ್ಲಿ ಐಲ್ಯಾಂಡ್ ಎಲ್ಲ ನೀಟಾಗಿ ಕಾಣ್ತಾ ಇದೆ ನೋಡಿ, ಸಖತ್ತಾಗಿದೆ ಗೈಸ್. ನನಗೆ ತುಂಬಾನೇ ಇಷ್ಟ ಆಯಿತು ಗೈಸ್. ನಾವು ಫಿಫಿಯಿಂದ ಇವಾಗ ಪುಕೆಟ್ಗೆ ರೀಚ್ ಆಗ್ತಾ ಇದ್ವಿ. ಇನ್ನೊಂದು 5 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ. ಸಖತ್ತಾಗಿತ್ತು ಟ್ರಿಪ್ ಇದು. ಟೂರ್, ಫಿಫಿ ಐಲ್ಯಾಂಡ್ ಟೂರ್ ಸೂಪರ್ ಅಂತಲೇ ಹೇಳ್ಬೋದು. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಇವತ್ತು. ಗೈಸ್, ಫಿಫಿ ಐಲ್ಯಾಂಡ್ ಟೂರ್ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ. ರೂಮಿಗೆ ಬಂದು ನಾನು ಫ್ರೆಶ್ ಅಪ್ ಆದೆ, ಸ್ನಾನ ಮಾಡಿದೆ, ಫ್ರೆಶ್ ಆದೆ. ಇವಾಗ ಕೂತ್ಕೊಂಡಿದ್ದೀನಿ. ಹೇಗೆ ಕೂತ್ಕೊಂಡಿದ್ದೀನಿ ಗೊತ್ತಾ ನೋಡಿ, ಫುಲ್ಲು ಕವರಾಗಿ ಕೂತ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಬಿಸಿಲು. ಬೀಚ್ ಹತ್ರ ಆಬ್ವಿಯಸ್ಲಿ ಬಿಸಿಲೆಲ್ಲ ಇದ್ದೇ ಇರುತ್ತಲ್ವ. ಆ್ಯಂಡ್ ತುಂಬ ಚೆನ್ನಾಗಿತ್ತು, ತುಂಬ ಸುಸ್ತಾಗಿದೆ. ಅದಕ್ಕೋಸ್ಕರ ಇವಾಗ ಹಾಗೆ ಸ್ನಾನ ಮಾಡ್ಕೊಂಬಂದು ಬೆಚ್ಚು ಕೂತ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು ಗೈಸ್. ಫಿಫಿ ಐಲ್ಯಾಂಡ್ ಟೂರ್ ಬಗ್ಗೆ ಹೇಳೋದಾದರೆ, ನೀವೇನಾದರೂ ಥೈಲ್ಯಾಂಡಿಗೆ ಬಂದರೆ, ಫುಕೆಟ್ಟಿಗೆ ಬಂದರೆ ಫಿಫಿನ ಟ್ರೈ ಮಾಡಿ. ಅಂದರೆ ಫಿಫಿಗೆ ಹೋಗಿ, ಫಿಫಿ ಐಲ್ಯಾಂಡ್ ಟೂರ್ಗೆ ಹೋಗಿ ಅಂತ ಹೇಳ್ತೀನಿ. ಬಟ್ ತುಂಬ ರಿಸರ್ಚ್ ಮಾಡಿ ಹೋಗಿ. ಯಾಕೆ ಅಂದರೆ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಬೋಟ್ಸ್ ಇದೆ ಫಿಫಿ ಐಲ್ಯಾಂಡ್ ಟೂರ್ಗೆ. ಕೆಲವೊಂದು ನನಗೆ ಸೇಫ್ ಇಲ್ಲ ಅಂತಲೂ ಅನ್ನಿಸ್ತು, ಕೆಲವೊಂದು ಓಕೆ ಹೋಗ್ಬೋದು ಚೆನ್ನಾಗಿದೆ ಅಂತಲೂ ಅನ್ನಿಸ್ತು. ಸೊ ನಾವು ಟೋಟಲಿ 7 ಐಲ್ಯಾಂಡ್ನ ಕವರ್ ಮಾಡಿದ್ವಿ. ಫಿಫಿ ಐಲ್ಯಾಂಡ್ ಅಂದರೆ ಅದೊಂದು ಫಿಫಿ ಐಲ್ಯಾಂಡ್, ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಐಲ್ಯಾಂಡ್ಸ್ಗಳೆಲ್ಲ ನಾವು ನೋಡ್ಬೋದು. ಈ ರೀತಿ ಅಂದರೆ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಒಂದು 5-10 ಆ ರೀತಿ ಡಿಸ್ಟೆನ್ಸಲ್ಲಿದ್ದಾವೆ ಎಲ್ಲ ಐಲ್ಯಾಂಡ್ಸ್ಗಳು. ಈ ರೀತಿ ಕವರ್ ಮಾಡಿಕೊಂಡು ಬಂದಿದ್ದು ಗೈಸ್. ಎಲ್ಲವೂ ಚೆನ್ನಾಗಿದ್ವು, ಎಲ್ಲ ಐಲ್ಯಾಂಡ್ಸ್ ಸಖತ್ತಾಗಿತ್ತು. ಬೋಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಾದರೆ, ಸ್ಪೀಡ್ ಬೋಟಲ್ಲಿ ಹೋಗಬೇಡಿ. ಯಾಕೆ ಅಂದರೆ ಅದು ಸೇಫ್ ಅಲ್ಲ, ಸ್ವಲ್ಪ ಡೇಂಜರಸ್ ಅಂತ ನನಗೆ ಅನ್ನಿಸ್ತು. ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಬಟ್ ಚಿಕ್ಕ ಮಕ್ಕಳಿರೋರು, ಆಮೇಲೆ ಸ್ವಲ್ಪ ಭಯ ಜಾಸ್ತಿ ಇರೋರು ಸ್ಪೀಡ್ ಬೋಟ್ ಅವರಿಗೆ ಸೂಟೇಬಲ್ ಅಲ್ಲ. ಇನ್ನೂ ಜಾಸ್ತಿ ಭಯ ಆಗುತ್ತೆ ಸ್ಪೀಡ್ ಬೋಟ್. ಯಾಕೆಂದರೆ ಅದು ಆ ಬೋಟ್ ಹೆಂಗೆ ಹೋಗುತ್ತೆ ಅಂದರೆ ಹಿಂಗೆ ಫುಲ್ ಆ ರೀತಿ ಹೋಗುತ್ತೆ. ಅಲೆಗಳೆಲ್ಲ ಗೊತ್ತಾಗುತ್ತೆ ನಮಗೆ ಎಷ್ಟು ಫೋರ್ಸ್ ಇದೆ ಅಂತ. ಆ ರೀತಿ ಬೋಟು.
ಸೊ ನಾನು ರೆಕಮೆಂಡ್ ಮಾಡೋದು ಫಿಫಿ ಐಲ್ಯಾಂಡ್ ಟೂರ್ಗೆ ಬಿಗ್ ಬೋಟು ಅಂದರೆ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ. ತುಂಬ ದೊಡ್ಡ ಕ್ರೂಸು, ಸಖತ್ತಾಗಿರುತ್ತೆ ಅದು ಕೂಡ. ನಾವೇನು ಮಾಡಿದ್ವಿ, ಹೋಗಬೇಕಾದ್ರೆ ಸ್ಪೀಡ್ ಬೋಟಲ್ಲಿ ಹೋಗಿದ್ವಿ, ಬರ್ತಾ ಕ್ರೂಸಲ್ಲಿ ಬಂದ್ವಿ. ಚೆನ್ನಾಗಿತ್ತು ಗೈಸ್, ಸಖತ್ತಾಗಿತ್ತು. ಹೊಸ ಎಕ್ಸ್ಪೀರಿಯನ್ಸು ಎಲ್ಲ, ಎವ್ರಿ ಡೇ ಪ್ರತಿಯೊಂದು ಡೇ ಹೊಸ ಎಕ್ಸ್ಪೀರಿಯನ್ಸ್ನ ನಾವು ಮಾಡ್ತಾ ಇದ್ದೀವಿ. ಒಂದೊಂದು ಡೇ ಡಿಫ್ರೆಂಟ್ ರೀತಿಯಲ್ಲಿದೆ, ಚೆನ್ನಾಗಿದೆ. ಡಿಫ್ರೆಂಟ್ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ದೀವಿ. ನಾಳೆ ಬಂದು ಲಾಸ್ಟ್ ಡೇ ಅಂತ ಅನಿಸುತ್ತೆ. ಎಸ್, ನಾಳೆ ಲಾಸ್ಟ್ ಡೇ ಇನ್ ಫುಕೆಟ್ ನಮ್ಮದು. ನಾಡಿದ್ದು ನಮ್ಮದು ಫ್ಲೈಟ್ ಇದೆ ಬ್ಯಾಂಕಾಕ್ಗೆ. ಫ್ಲೈಟ್ ಬಂದು ಬ್ಯಾಂಕಾಕಿಗಿದೆ. ನೋಡೋಣ ಬ್ಯಾಂಕಾಕ್ ಇನ್ನೂ ಹೇಗಿರುತ್ತೆ ಅಂತ. ನನಗೂ ತುಂಬ ಎಕ್ಸೈಟ್ಮೆಂಟ್ ಇದೆ. ಫುಕೆಟೇ ಈ ರೀತಿ, ಬ್ಯಾಂಕಾಕ್ ಇನ್ಯಾವ ರೀತಿ ಇರ್ಬೋದು? ಫುಕೆಟ್ ಇಷ್ಟು ಬ್ಯೂಟಿಫುಲ್ ಸಿಟಿ ಇದು, ಬ್ಯಾಂಕಾಕ್ ಇನ್ನೆಷ್ಟು ಚೆನ್ನಾಗಿರ್ಬೋದು ಅನ್ನೋದು ತುಂಬ ಕ್ಯೂರಿಯಸ್ ಇದೆ ನನಗೆ. ಲೆಟ್ಸ್ ಸಿ, ನೋಡೋಣ. ಆ್ಯಕ್ಚುಲಿ ನಾವಿವಾಗ ಎಲ್ಲೂ ಹೋಗಬಾರ್ದು, ಇಲ್ಲೇ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ನಾವು ಬಂದಿದ್ದು 6 o'clock. ಕಂಪ್ಲೀಟ್ ಡೇ ಟೂರ್ ಇರುತ್ತದು. ಬೆಳಗ್ಗೆ ನಾವು ರೂಮ್ ಬಿಟ್ಟಿದ್ದು ಬಂದು 8:30, ಬಂದಿದ್ದು 6 o'clock. ಸೊ ಸುಸ್ತಾಗಿತ್ತಲ್ವ, ಎಲ್ಲೂ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಊಟ ಸರಿಯಾಗಿ ಸಿಗ್ತಾ ಇಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ನನ್ನ ಹಿಂದಿನ ಬ್ಲಾಗ್ಸಲ್ಲೂ ನಾನು ನಿಮಗೆ ಹೇಳಿದ್ದೀನಿ, ಇಲ್ಲಿ ಊಟ ಎಲ್ಲ ಸರಿ ಸಿಗ್ತಿಲ್ಲ ಅಂತ. ಯಾವುದೋ ಒಂದು ಇಂಡಿಯನ್ ರೆಸ್ಟೋರೆಂಟ್ ನೋಡಿದ್ದೀನಿ ಇಲ್ಲೇ ನಿಯರ್ ಬೈ, ಬಟ್ ಅದು ಗ್ರ್ಯಾಬ್ ಅಂತ ಆ್ಯಪ್ ಇದೆ. ನಮ್ಮ ಇಂಡಿಯಾದಲ್ಲಿ ಹೇಗೆ ಝೊಮ್ಯಾಟೊ, ಸ್ವಿಗ್ಗಿ ಆ ರೀತಿ ಇದೆಯೋ ಆ ರೀತಿ ಗ್ರ್ಯಾಬ್ ಅಂತ ಇದೆ ಇಲ್ಲಿ. ಅದು ಆ ಒಂದು ರೆಸ್ಟೋರೆಂಟ್ ಏನಿದೆ ಅಲ್ಲಿ ಫುಡ್, ಇಲ್ಲಿ ನಾವಿರೋ ರೂಮ್ಗೆ, ಹೋಟೆಲ್ಗೆ ಅದು ಡೆಲಿವರಿ ಇಲ್ಲ. ಸೊ ಅದಕ್ಕೆ, ಬಟ್ ಇಲ್ಲೇ ಓಲ್ಡ್ ಟೌನಲ್ಲಿದೆ. ನಾವು ಫುಕೆಟ್ ಓಲ್ಡ್ ಟೌನ್ ನಿಯರ್ ಬೈ ಅಲ್ಲೇ ರೂಮಲ್ಲಿರೋದು. ಸೊ ಇಲ್ಲಿಂದ 1 minute ಆಗುತ್ತೆ ಅಷ್ಟೇ. ಹೋಗಿ ಏನಾದರೂ ಊಟ ಪಾರ್ಸಲ್ ತೊಗೊಂಬರೋಣ ಅಂತ ಈಗ ಹೊರಟಿದ್ದೀವಿ. ನಾನು ರೆಡಿಯಾಗಿದ್ದೀನಿ, ಹೇರ್ಸ್ ಇನ್ನೂ ವೆಟ್ ಇದೆ. ನಾನು ಡ್ರೈಯರ್ ಕೂಡ ತಂದಿಲ್ಲ, ಈ ಬ್ಯಾಗೇಜಲ್ಲಿ ವೆಯ್ಟ್ ಬೀಳುತ್ತೆ ಅಂತ ಹೇಳ್ಬಿಟ್ಟು. 7 kg ಬ್ಯಾಗೇಜ್ ತೊಗೊಂಡಿದ್ವಲ್ಲ, ಸೊ ಹೇರ್ ಡ್ರೈಯರ್ ತೊಗೊಂಡಿಲ್ಲ. ಜಸ್ಟ್ ಸ್ಟ್ರೈಟ್ನರ್ ಒಂದು ಇಟ್ಕೊಂಡು ಬಂದಿದ್ದೀನಿ. ಹೀಗೆ ಸ್ವಲ್ಪ ಸೆಟ್ ಮಾಡಿಕೊಂಡು ನಾವಿವಾಗ ಓಲ್ಡ್ ಟೌನ್ಗೆ ಹೊರಡ್ತೀವಿ. ಗೈಸ್, ನಾವಿವಾಗ ಓಲ್ಡ್ ಟೌನಿಗೆ ಹೋಗ್ತಾ ಇದ್ದೀವಿ. ಊಟ ಪಾರ್ಸಲ್ ತೊಗೊಂಬರೋಣ ಇಂಡಿಯನ್ ರೆಸ್ಟೋರೆಂಟಲ್ಲಿ ಅಂತ ನಾನು ಅವಾಗ ಹೇಳಿದ್ನಲ್ಲ. ಸೊ ಹಾಗೆ 7-Eleven ಅಂತ ಸೂಪರ್ ಮಾರ್ಕೆಟ್ ಇದೆ, ಅಲ್ಲಿ ಈ ರೀತಿ ವೆಜಿಟೇರಿಯನ್ ಐಟಮ್ಸ್ ಎಲ್ಲ ಸಿಗುತ್ತೆ. ಲೈಕ್ ಬರ್ಗರ್, ಬ್ರೆಡ್, ಈ ರೀತಿ ಸೇಫರ್ ಸೈಡಿಗೆ ಅದೆಲ್ಲ ತೊಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ಇವಾಗ ಅಲ್ಲಿಗೆ ಹೊರಟಿದ್ದೀವಿ. ಅಲ್ಲಿ ಹೋಗಿ ಆಮೇಲೆ ಇಂಡಿಯನ್ ರೆಸ್ಟೋರೆಂಟಲ್ಲಿ ಊಟ ಪಾರ್ಸಲ್ ತೊಗೊಂಡು ಬರ್ತೀವಿ. ಸರಿಯಾಗಿ ಊಟ ನಿಜವಾಗ್ಲೂ ಬೆಳಗ್ಗೆಯಿಂದ ಏನೂ ಮಾಡಿಲ್ಲ. ಫಿಫಿ ಐಲ್ಯಾಂಡಲ್ಲೂ ಕೂಡ, ಅಂದರೆ ಫಿಫಿ ಐಲ್ಯಾಂಡ್ ಹೋಗ್ತೀವಲ್ಲ ನಾವು, ಅಲ್ಲಿ ಎಂಟ್ರೆನ್ಸಲ್ಲಿ ಅಲ್ಲಿ ಬ್ರೆಡ್ ಜಾಮ್, ಕಾಫಿ ಅಷ್ಟೇ ತಿಂದಿದ್ದು. ಆಮೇಲೆ ಲಂಚಲ್ಲೂ ಅಷ್ಟೇ ಏನು ಇರಲಿಲ್ಲ ವೆರೈಟಿಯಲ್ಲಿ. ಲೇಸು, ವೆಜಿಟೇರಿಯನ್, ಅಂದರೆ ಒರಿಜಿನಲ್ ಲೇಸ್ ಅಂತ ಬರುತ್ತೆ ನಮ್ಮ ಇಂಡಿಯನ್ ಲೇಸು. ಇವರಲ್ಲೂ ಲೇಸ್ ಇದೆ, ಎಲ್ಲ ಹುಳಗಳ ಲೇಸು, ಸೀ ಫುಡ್ ಲೇಸ್ಗಳು. ನಮ್ಮ ಇಂಡಿಯನ್ ಲೇಸ್ ಒಂದಿದೆ, ಅದರಲ್ಲೂ ಇವ್ರ ಹೆಸರೇನೋ ಇಟ್ಟಿದ್ದಾರೆ, ಒರಿಜಿನಲ್ ಅಂತ ಇರುತ್ತದು. ಅದನ್ನೇ ತಿಂದ್ಕೊಂಡು ಇವತ್ತು ಜೀವನ ಮಾಡಿದ್ದೀವಿ. ಇವಾಗ ಒಂದು ಒಳ್ಳೆ ಊಟ ಸಿಕ್ಕರೆ ಸಾಕಾಗ್ಬಿಟ್ಟಿದೆ. ಒಳ್ಳೆ ಊಟ ಮಾಡಿ ಫುಲ್ಲು ರೆಸ್ಟ್ ಮಾಡೋದು. ಗೈಸ್, 7-Eleven ಸೂಪರ್ ಮಾರ್ಕೆಟಿಗೆ ಬಂದಿದ್ದೀವಿ. ಇದನ್ನು ತೊಗೊಂಡಿದ್ದೀನಿ. ಇದು ವೆಜ್ ಮೀಲ್ ಏನೋ, ಇದನ್ನು ತೊಗೊಂಡಿದ್ದೀವಿ. ಇದು ಹಾಟ್ ಮಾಡಿ ಕೊಡ್ತಾರೆ, ಹಾಗೆ ಇನ್ಸ್ಟೆಂಟಾಗಿ ತಿನ್ನೋದು. ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. ಮೀಟ್ 0 ಅಂತಿದೆ. ಇನ್ನೊಂದ್ಸಲ ಕನ್ಫರ್ಮ್ ಮಾಡಿಕೊಂಡೆ, ವೆಜಿಟೇರಿಯನ್ ಅಂತಲೇ ಹೇಳಿದ್ರು. ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.